ಫ್ರೆಂಡ್ಸ್, ಹೈ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯುವರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ 2 ಕಪ್ ಮೈದಾ ತಗೊಂಡಿದ್ದೀನಿ. ಇದೇ ಕಪ್ ಮೆಜರ್ಮೆಂಟಲ್ಲಿ ಏಲಕ್ಕಿ 4 ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಗಸಗಸೆ 1 ಟೇಬಲ್ ಸ್ಪೂನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀರು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, ಬೆಲ್ಲ 2 ಕಪ್ಪು ಇದೇ ಮೆಜರ್ಮೆಂಟಲ್ಲಿ, ಹಸಿಕಾಯಿ 3 ಕಪ್ ಇದೆ. ಇದೇ ಕಪ್ ಮೆಜರ್ಮೆಂಟಲ್ಲಿ ಕಾಯಿನ ತುರಿದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಬೇಕು. ಚೆನ್ನಾಗಿ ನೋಡಿ, ಈ ಥರ ಪುಡಿ ಮಾಡ್ಕೊಬೇಕು. ನೀರೇನು ಹಾಕೋದು ಬೇಡ, ಈ ಥರ ಪುಡಿ ಮಾಡ್ಕೊಂಡ್ರೆ ಸಾಕು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಕಡಾಯಿ ಇಟ್ಕೊಳ್ಳಿ. ಈಗ ಗ್ಯಾಸು ಆನ್ ಮಾಡ್ಕೊಳ್ಳಿ. ಬೆಲ್ಲ ಹಾಕ್ಕೊಳ್ಳಿ 2 ಕಪ್ಪು. ನಿಮಗೆ ರುಚಿಗೆ ನೋಡಿ ಹಾಕ್ಕೊಳ್ಳಿ. ನಾನು ಈ ಕಪ್ಪಲ್ಲಿ 3 ಕಪ್ಪು ಹಸಿಕಾಯಿ ಇದೆ. ನಾನು 2 ಕಪ್ ತಗೊಂಡಿದ್ದೀನಿ ಬೆಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇದರಲ್ಲಿ 1/4 ಕಪ್ ನೀರು, ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಬರಬೇಕು. ಈಗ ಬೆಲ್ಲ ಕರಗಬೇಕು. ನೋಡಿ, ಬೆಲ್ಲ ಕರಗಿದೆ. ಈಗ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬರಬೇಕಷ್ಟೇ. ನೋಡಿ, ಈ ಥರ ಇಟ್ಕೊಂಡು ನೋಡಿ, ಸ್ವಲ್ಪ ಬರಬೇಕು. ಮಿಕ್ಸ್ ಮಾಡ್ಕೊತಾ ಇಡಿ. ಈ ಥರ ಕೈಗೆ ಅಂಟಬೇಕು ಅಷ್ಟೇ ಪಾಕ. ನೋಡಿ, ಇನ್ನೊಂದ್ಸರಿ ಚೆಕ್ ಮಾಡೋಣ. ನೋಡಿ, ಬರ್ತಾ ಇದೆ. ನೋಡಿ, ಚೂರು ಬರಬೇಕು ಪಾಕ. ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಇವಾಗ ಚೆಕ್ ಮಾಡೋಣ. ಕೈಯನ್ನ ನೀರಲ್ಲಿ ಹಾಕ್ಕೊಳ್ಳಿ. ಈ ತರ ಒಂದು ಚೂರು ತಗೊಳ್ಳಿ. ಇಲ್ಲಿ ನೋಡಿ, ಬಂದಿದೆ. ಈಗ ಸಾಕಷ್ಟು. ಫುಲ್ ಸಿಮ್ಗೆ ಇಟ್ಕೊಂಡು ಈಗ ಹಸಿಕಾಯಿನ ಹಾಕ್ಕೊಳ್ಳಿ. ಹಸಿಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಲ್ಲದಲ್ಲಿ. ನೋಡಿ, ಏಲಕ್ಕಿ ಪುಡಿ, ಫ್ರೈ ಮಾಡಿರೋ ಗಸಗಸೆ. ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಸಾಫ್ಟ್ ಆಗಿರಬೇಕು. ಕೈ ಮುಟ್ಟಿದ್ರೆ ನೋಡಿ, ಈ ಥರ ಜಾಸ್ತಿ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡಿ ಹೂರ್ಣನ. ಇದು ಕರೆಕ್ಟ್ ಆದ ಹದ. ನೋಡಿ, ಈಗ ಹೂರ್ಣಕ್ಕೆ ಹಿಟ್ಟು ಕಲ್ಸ್ಕೊಳ್ಳೋಣ. ಇದಕ್ಕೆ ಈಗ 2 ಕಪ್ ಮೈದಾ ತಗೊಂಡಿದ್ದೀನಿ. 2 ಚಿಟಿಕೆ ಅರಿಶಿನ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
1 ಟೇಬಲ್ ಸ್ಪೂನ್ ಎಣ್ಣೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನೀರು ಹಾಕಿ ಕೈಗೆ ಅಂಟಬೇಕು ಹಿಟ್ಟು, ಆ ಥರ ಕಲಿಸ್ಕೊಬೇಕು. ಇದನ್ನ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಂಟಬೇಕು ಕೈಗೆ, ಈ ಥರ ಕಲಿಸ್ಕೊಬೇಕು. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ರಿಂದ 2 ಟೇಬಲ್ ಸ್ಪೂನು. ಚೆನ್ನಾಗಿ ಸುತ್ತಕೊಳ್ಳಿ. ಈ ಥರ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿ ಇದನ್ನ ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದು 2 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಆಗಿದೆ. ಈಗ 2 ಟೇಬಲ್ ಸ್ಪೂನು ಎಣ್ಣೆ ಈ ಥರ ಮೇಲೆ ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ 4 ರಿಂದ 5 ಅವರು ಮುಚ್ಚಿಡಬೇಕು. ಹಿಟ್ಟು ಚೆನ್ನಾಗಿ ನೆನಿಬೇಕು. ಹಿಟ್ಟು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. 4 ರಿಂದ 5 ಅವತ್ತು ಹಿಟ್ಟು ನೆನಿಬೇಕು. ನೋಡಿ ಹೂರ್ಣ ಕಂಪ್ಲೀಟು ತಣ್ಣಗಾಗಿದೆ. ಈಗ ಉಂಡೆ ಮಾಡ್ಕೊಳ್ಳಿ. ಎಷ್ಟು ದಪ್ಪ ಬೇಕೋ ನೋಡಿಕೊಂಡು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಎಷ್ಟು ಸಾಫ್ಟ್ ಆಗಿರಬೇಕು ನೋಡಿ. ಎಷ್ಟು ದಪ್ಪ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೋಳಿಗೆ ಮಾಡೋಣ. ಇವಾಗ ನೋಡಿ ಹಿಟ್ಟು 4 ಅವರ್ ಆಗಿದೆ, ಚೆನ್ನಾಗಿ ನೆಂದಿದೆ. ನೋಡಿ ಈ ಥರ ಎಣ್ಣೆ ಪೇಪರ್ ತೊಗೊಬೋದು, ಇಲ್ಲ ಒಬ್ಬಟ್ಟಿನ ಪೇಪರ್ ತೊಗೊಬೋದು. ನೋಡಿ ಎಣ್ಣೆ ಪೇಪರ್ ತೊಗೊಂಡಿದ್ದೀನಿ ನಾನು. ಈ ಹೂರ್ಣದಲ್ಲಿ ಇರೋ ಎಣ್ಣೆ ಸ್ವಲ್ಪ ಸವರ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತಗೊಳ್ಳಿ. ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲಿ. ನೋಡಿ ಕಾಯ್ದು ಹೂರ್ಣ ತಗೊಳ್ಳಿ. ಸೆಂಟ್ರಲ್ಲಿ ಈ ಥರ ಇಟ್ಕೊಳ್ಳಿ. ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದುಬಿಡಿ. ನೋಡಿ ಎಷ್ಟು ಕ್ಲೀನಾಗಿ ಬಂತು. ಈಗ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ತಟ್ಕೊಳ್ಳಿ. ಈ ಥರ ನೋಡಿ ಈ ಥರನೂ ತಟ್ಕೊಬೋದು. ನೋಡಿ ಈ ಥರ ಲಟ್ಟಣಿಗೆ ತಗೊಳ್ಳಿ ಚಪಾತಿದು. ಇದಕ್ಕೆ ಎಣ್ಣೆ ಈ ಥರ ಸವರ್ಕೊಳ್ಳಿ. ಈ ಥರ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ತೆಳ್ಳಗೆ ಬೇಕಂದ್ರೂ ತೆಳ್ಳಕ್ಕೆ ಬರುತ್ತೆ, ದಪ್ಪ ಬೇಕಂದ್ರೂ ದಪ್ಪನೂ ಮಾಡ್ಕೊಬೋದು. ಒಂದು ಹೆಂಚು ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡಿ. ಹೆಂಚು ಕಾಯಬೇಕು. ನೋಡಿ ಈಗ ಉಜ್ಜಿದಾಗಿದೆ ಹೋಳಿಗೆ. ಇವಾಗ ಹೋಳಿಗೆನ ಸುಟ್ಕೊಬೇಕು. ಕಾಯಿ ಹೋಳಿಗೆನ ಹೆಂಚು ಬಿಸಿ ಆಗಲಿ. ನೋಡಿ ಹೆಂಚು ಬಿಸಿ ಆಗಿದೆ. ನೋಡಿ ಈ ಥರ ಕೈಯಲ್ಲಿ
ಇದು ಒಂದು ಸೈಡ್ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಬೇಕು. ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡಿ ಇದರಲ್ಲಿ ಎಣ್ಣೆ ಇರುತ್ತಲ್ಲ, ಈ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಈ ಥರ ಸವರ್ಕೊಬೇಕು. ಪೇಪರ್ನ ಸ್ವಲ್ಪ ಹೀಟ್ ತಗೋಬೇಕು. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಕೊಬ್ಬರಿದು ಹೂರ್ಣ ಇಟ್ಕೊಬೇಕು. ಎಲ್ಲ ಫುಲ್ಲು ಕ್ಲೋಸ್ ಮಾಡ್ಕೊಬೇಕು. ನೋಡಿ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಸವರ್ಬಿಟ್ಟು ನೋಡಿ ಆಗಿದೆ. ಈಗ ನೋಡಿ ಒಂದು ಸೈಡ್ ಆಗಿದೆ. ಈಗ ಟರ್ನ್ ಮಾಡ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೊಬೋದು, ಇಲ್ಲ ತುಪ್ಪ ಬೇಕಂದ್ರೆ ತುಪ್ಪನೂ ಸವರ್ಕೊಬೋದು. ನಾನು ತುಪ್ಪ ಸವರ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸುಡುವಾಗ. ಈಗ ಇನ್ನೊಂದು ಕಡೆ ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು. ನೋಡಿ ಆಗಿದೆ. ಈಗ ನಾನು ಸರ್ವ್ ಮಾಡ್ಕೊತೀನಿ. ನೋಡಿ ಈಗ ಇನ್ನೊಂದು ತೋರಿಸ್ತೀನಿ. ಈ ತರ ಹಾಕೊಳ್ಳಿ. ಒಂದ್ ಕಡೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು. ನೋಡಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ ಕಡೆನೂ ಫ್ರೈ ಆಗ್ಬೇಕು. ನೋಡಿ ಲೈಟ್ ಆಗಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಉಬ್ತಾ ಇದೆ, ಚೆನ್ನಾಗಿ ಉಬ್ಬುತ್ತೆ. ನೋಡಿ ಈಗ ಟರ್ನ್ ಮಾಡ್ಕೊಳ್ಳಿ. ಈ ಕಡೆನೂ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹೋಳಿಗೆನ ಸುಟ್ಕೊಬೇಕು. ನೋಡಿ ಉಬ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ಉಬ್ತಿದೆ. ನೋಡಿ ರೆಡಿ ಆಯ್ತು. ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.